ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಿನ್ನೆಯ ಮಹಾ ಚುನಾವಣೆಯ ಫಲಿತಾಂಶಗಳ ಜೊತೆಗೆ ನರೇಂದ್ರ ಮೋದಿ ಅನ್ನುವಂತಹ ದುರಹಂಕಾರ ನುಚ್ಚುನೂರಾಗಿದೆ. ಆತನ ದುರಹಂಕಾರಕ್ಕೆ ಈ ದೇಶದ ಜನ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತಹ ಒಂದು ರೀತಿಯಾದಂತಹ ಫಲಿತಾಂಶವನ್ನು ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ನೇತೃತ್ವದ ಕೋಮುವಾದಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಎಂತಹ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 303ರಲ್ಲಿದ್ದಂತಹ BJPಯನ್ನು ಎಳೆದು ತಂದು 240ರಲ್ಲಿ ಕೂರಿಸಿದ್ದಾರೆ. 383ರಲ್ಲಿದ್ದಂತಹ NDAವನ್ನು ಎಳ್ಕೊಂಡು ಬಂದು 290ರ ಗಡಿಯಲ್ಲಿ ತಂದು ಕೂರಿಸಿದ್ದಾರೆ. ನೀವು ಹೇಳ್ಬೋದು 272 ಬಹುಮತಕ್ಕೆ ಬೇಕಾಗಿರುವಂತಹ ಸಂಖ್ಯೆ, ಅದನ್ನು ಆರಾಮಾಗಿ ದಾಟಿದ್ದಾರಂತೆ. ಆದರೆ ಅಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ 7 ವರ್ಷದಲ್ಲಿ 5 ಬಾರಿ ತನ್ನ ಮೈತ್ರಿ ಬದಲಾಯಿಸಿರುವಂತಹ ನಿತೀಶ್ ಕುಮಾರ್ ಇದ್ದಾರೆ. ಅವರಿಬ್ಬರ ಸೀಟುಗಳನ್ನು ಸೇರಿಸಿದ್ರೆ 28 ಸೀಟ್ ಆಗುತ್ತೆ. ಆ 28 ಸೀಟು ಅವರಿಬ್ಬರು ಕೂಡ ಕೈ ಕೊಟ್ಟರೆ ನರೇಂದ್ರ ಮೋದಿ ಪ್ರಧಾನಿ ಆಗೋದಿಲ್ಲ, BJP ಸರ್ಕಾರ ಬರೋದಿಲ್ಲ, NDA ಸರ್ಕಾರ ಬರೋದಿಲ್ಲ. ಅವರಿಬ್ಬರು ಕೂಡ ಕೈ ಕೊಡುವಂತಹ ಲಕ್ಷಣಗಳು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಇವತ್ತು ನಾಳೆ ಅಲ್ಲದೆ ಇದ್ದರೂ ಕೂಡ ಇನ್ನು 3 ತಿಂಗಳಿಗೋ 6 ತಿಂಗಳಿಗೋ ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಆಗುತ್ತೆ ಅನ್ನೋದರ ಕಾರಣಗಳು ಬೇರೆ ಬೇರೆ ಇರ್ತವೆ. ಯಾಕಂದರೆ ಇಬ್ಬರೂ ಕೂಡ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿರುವಂಥವರು, ಮುಸ್ಲಿಂ ಮತಗಳನ್ನು ಹೆಚ್ಚಾಗಿ ಪಡೆಯುವಂಥವರು. ಅವರು ಮುಸ್ಲಿಂ ಮತದಾರರನ್ನು ಅಷ್ಟು ಸುಲಭವಾಗಿ ದ್ರೋಹ ಬಗೆಯೋದಕ್ಕೆ ಒಪ್ಪದ ಮನಸ್ಥಿತಿಯವರು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಡೀ ಒಂದು ಚುನಾವಣಾ ಫಲಿತಾಂಶಗಳನ್ನು ನೋಡಿದ್ರೆ ಅಬ್ ಕಿ ಬಾರ್ 400 ಬಾರ್ ಅಂತ ಸಂಸತ್ತಿನಲ್ಲಿಯೇ ಘೋಷಣೆ ಮಾಡಿ ಅದನ್ನು ಜನರ ಮನಸ್ಸಿನಲ್ಲಿ ತುಂಬಿ ಆ ಮೂಲಕ ಸೈಕಲಾಜಿಕಲ್ ಗೇಮ್ ಆಡಿ ಜನರು ಒಂದು ರೀತಿ ಹಾಗಾದರೆ ಮೋದಿನೇ ಗೆಲ್ಲೋದು, ಇವ್ರು 400 ಅಂತಿದ್ದಾರೆ ಅಂದಾದರೆ 300 ಅಂತೂ ಆರಾಮಾಗಿ ಬಂದೇ ಬಿಡ್ತಾರೆ, ಬೇರೆಯವ್ರಿಗೆ ಯಾಕೆ ಓಟ್ ಹಾಕಬೇಕು ಅನ್ನುವಂತಹ ಮನಸ್ಥಿತಿಗೆ ಜನರನ್ನ ಬಲವಂತವಾಗಿ ತರುವಂತಹದ್ದು. ಮತ್ತು ಈ BJPಯ ಈ ಕಟ್ಟುಕತೆಗೆ, ಈ ಕುಣಿತಕ್ಕೆ ತಕ್ಕಂತೆ, ತಾಳಕ್ಕೆ ತಕ್ಕಂತೆ ಕುಣಿದಂತಹದ್ದು ಗೋಧಿ ಮಾಧ್ಯಮಗಳು. ಮೋದಿ ಸೇವೆಯಲ್ಲಿ ಕಳೆದ 10 ವರ್ಷದಿಂದ ಮುಳುಗಿ ಹೋಗಿರುವಂತಹ ಕೋಮುವಾದಿ ಮನಸ್ಥಿತಿಯ ಈ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಗುಲಾಮಗಿರಿಗೆ ಒಳಗಾಗಿ ಮೋದಿ ಮತ್ತು BJP 2 ತಿಂಗಳ ಹಿಂದೆ ಕೊಟ್ಟಿದ್ದಂತಹ ಅಂಕಿ ಅಂಶಗಳನ್ನು ಗಿಳಿ ಪಾಠ ಒಪ್ಪಿಸಿದ ಹಾಗೆ ಎಕ್ಸಿಟ್ ಪೋಲ್ ಅನ್ನುವಂತಹ ನಂಬರ್ಗಳ ಹೆಸರಿನಲ್ಲಿ ಜನರ ಮುಂದಿಟ್ಟು ಜನರಲ್ಲಿ 2-3 ದಿನಗಳ ಕಾಲ ಗೊಂದಲವನ್ನು ಸೃಷ್ಟಿ ಮಾಡಿದರು. ಆ ಗೊಂದಲದ ನಡುವೆ ಒಂದಷ್ಟು ಬಂಡವಾಳಶಾಹಿಗಳು ಶೇರ್ ಮಾರ್ಕೆಟ್ನಲ್ಲಿ ಲಕ್ಷಾಂತರ ಕೋಟಿಗಳನ್ನು ಹೇರಫೇರಿ ಮಾಡಿ ಹಾಕಿದ್ರು. ಇನ್ನು ನಮ್ಮ ಮೋದಿಯವರ ದುರಹಂಕಾರದ ವಿಚಾರಕ್ಕೆ ಬರೋದಾದರೆ, ನಾನು ದೇವರು ನೇರವಾಗಿ ಕಳಿಸಿರುವಂತಹ ವ್ಯಕ್ತಿ, ನಾನು ಬಯಾಲಜಿಕಲ್ ಆಗಿ ಅಂದರೆ ಜೈವಿಕವಾಗಿ ಹುಟ್ಟಿದಂತಹ ವ್ಯಕ್ತಿಯಲ್ಲ. ಅಂದರೆ ನಿಮಗೆ ಬಿಡಿಸಿ ಹೇಳಬೇಕಂದ್ರೆ ನಾನು ಮನುಷ್ಯರಿಗೆ ಹುಟ್ಟಿಲ್ಲ, ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ನೀವೆಲ್ಲರೂ ಹುಟ್ಟಿದಂಗೆ ನಾನು ಹುಟ್ಟಿಲ್ಲ. ಇದು ಇಡೀ ದೇಶವನ್ನು ಲೇವಡಿ ಮಾಡಿದ ಹಾಗಿತ್ತು, ಮನುಕುಲವನ್ನೇ ಲೇವಡಿ ಮಾಡಿದ ಹಾಗಿತ್ತು. ಅದನ್ನು ಗೋಧಿ ಮಾಧ್ಯಮಗಳು ವಾ 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 ಅಂತ ಬಿತ್ತರಿಸಿದವು. ಆತನ ದುರಹಂಕಾರಕ್ಕೆ ರೆಕ್ಕೆ ಪುಕ್ಕವನ್ನು ಕೊಡ್ತಾ ಹೋದವು. ಅದರ ಜೊತೆಗೆ ಮೋದಿ ಇಡೀ ತಮ್ಮ ಚುನಾವಣಾ ಭಾಷಣಗಳಲ್ಲಿ, ಪ್ರತಿ ಚುನಾವಣಾ ಭಾಷಣದಲ್ಲಿಯೂ ಕೂಡ ಪ್ರತಿ ಕ್ಷಣ ಪ್ರತಿ ದಿನ ಅವರು ಮಾಡಿದಂತಹ ಭಾಷಣಗಳನ್ನು ನೋಡ್ತಾ ಇದ್ದರೆ ನೀವು ಧರ್ಮ ದ್ವೇಷವನ್ನು ನಿರಂತರವಾಗಿ ಬಿತ್ತೋ ಕೆಲಸ ಮಾಡೋರು. ರಾಮ ಮಂದಿರ ರಾಮ ಮಂದಿರ ರಾಮ ಮಂದಿರ ಅಂತ ಹೇಳಿದ್ರು. ರಾಮ ಮಂದಿರ ಇರುವಂತಹ ಕ್ಷೇತ್ರದಿಂದ BJP ಅಭ್ಯರ್ಥಿಯ ಸೋಲಾಗಿದೆ. ಅಲ್ಲಿ ಸಮಾಜವಾದಿ ಪಕ್ಷದಿಂದ ದಲಿತ ಅಭ್ಯರ್ಥಿಯನ್ನು ಇಳಿಸಲಾಗಿತ್ತು. ಆ ಅಭ್ಯರ್ಥಿ BJP ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ. ದಲಿತ ಅಭ್ಯರ್ಥಿ ನೆನ್ಪಿಟ್ಕೊಳ್ಳಿ, ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂವೆನ್ಸಿ ಅಲ್ಲ. ಯೂಶ್ವಲ್ ಆಗಿ ಪಕ್ಷಗಳು ದಲಿತರಿಗೆ ಸೀಟ್ ಕೊಡ್ತಾರೆ ಅನ್ನುವಂತಹ ಭ್ರಮೆ ಇದೆಯಲ್ಲ, ದಲಿತರಿಗೆ ರಿಸರ್ವ್ಡ್ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಮಾತ್ರ. ಯಾಕಂದರೆ ಬೇರೆ ಯಾರೂ ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಸಂವಿಧಾನಾತ್ಮಕವಾಗಿ ಅದು ಅವಕಾಶ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ದಲಿತರಿಗೆ ಸೀಟ್ ಕೊಡುವಂತಹದ್ದು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ. ಆ ಒಂದು ರಿಸರ್ವೇಷನ್ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಕೂಡ ದಲಿತರಿಗೆ 1-2 ಸೀಟು ಸಿಕ್ಕಿದ್ರೆ ದೊಡ್ಡ ವಿಚಾರ. ಸೊ ಅದು ಬೇರೆ ವಿಚಾರ. ಸೊ ಅಯೋಧ್ಯೆಯಲ್ಲಿ ಅಯೋಧ್ಯ ಇರುವಂತಹ ಫೈಸಾಬಾದ್ ಏನಿದೆ, ಅಲ್ಲಿ ದಲಿತ ಅಭ್ಯರ್ಥಿ BJPಯನ್ನು ಮಣಿಸ್ತಾರೆ. ಅಂದರೆ ಒಟ್ಟಾರೆಯಾಗಿ ಅಯೋಧ್ಯೆ ರಾಮ ಮಂದಿರ, ಶ್ರೀರಾಮ ಏನೆಲ್ಲ ಹೇಳಿದ್ರು ಕೂಡ ರಾಮ ಮಂದಿರ ಇರುವಂತಹ ಕ್ಷೇತ್ರದಲ್ಲಿ ರಾಮನನ್ನು ಪ್ರತಿಷ್ಠಾಪಿಸಿದ್ದೀವಿ ಅಂತ ಇವರು ಜಂಬ ಕೊಚ್ಕೊಳ್ತಾರಲ್ಲ, ಆ ಕ್ಷೇತ್ರದ ಜನ BJPಯನ್ನು
ಧಿಕ್ಕರಿಸಿದ್ದಾರೆ, ತಿರಸ್ಕರಿಸಿದ್ದಾರೆ. ಇದಕ್ಕಿಂತಲೂ ಕೂಡ ದೊಡ್ಡ ಕಪಾಳ ಮೋಕ್ಷ ಮೋದಿಗಿನೊಂದಿಲ್ಲ. ಇನ್ನು ವಾರಣಾಸಿಗೆ ವಿಚಾರಕ್ಕೆ ಬರೋದಾದರೆ, ಅಜಯ್ ರಾಯ್ ಕಂಟಿನ್ಯೂಸ್ ಆಗಿ 3ನೇ ಬಾರಿ ಮೋದಿಯ ವಿರುದ್ಧ ಟಕ್ಕರಾಗಿ ನಿಂತಿದ್ರು. ಎಷ್ಟು ಮತಗಳ ಅಂತರದಿಂದ ಸೋತಿರ್ಬೋದು ಅಜಯ್ ರಾಯ್? ಕೇವಲ 1.5 ಲಕ್ಷ. ಕಳೆದ ಬಾರಿ 4.5 ಲಕ್ಷ. 4.5 ಲಕ್ಷದಿಂದ ಈ ಬಾರಿಗೆ 1.5 ಲಕ್ಷಕ್ಕೆ ಇಳಿದಿದೆ. ಮೋದಿಗೆ ಸೋಲಿನ ಭಯವೂ ಕೂಡ ಕೆಲವು ಕ್ಷಣಗಳಿತ್ತು. ಒಂದು ಹಂತದಲ್ಲಿ ಮೋದಿ ಹಿನ್ನಡೆಯಲ್ಲಿದ್ದರು. 8,000 ಮತಗಳ ಹಿನ್ನಡೆಯನ್ನು ಒಂದು ಹಂತದಲ್ಲಿ ಮೋದಿ ಅನುಭವಿಸಿದ್ರು ಕೂಡ. ಈ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಸೋ ಕಾಲ್ಡ್ ದೇವರಿಂದ ಭೂಮಿಗೆ ಇಳಿಸಲ್ಪಟ್ಟಂತಹ ವ್ಯಕ್ತಿ, ಕೊನೆಯಲ್ಲಿ 1.5 ಲಕ್ಷ, ಲೋಕಸಭಾ ಚುನಾವಣೆಯಲ್ಲಿ 1.5 ಲಕ್ಷ ಅನ್ನುವಂತಹದ್ದು ದೊಡ್ಡ ಮಾರ್ಜಿನ್ ಏನಲ್ಲ. ನಿಮಗೆ ಕಂಪೇರ್ ಮಾಡಿ ಹೇಳಬೇಕಂದ್ರೆ, ಸ್ಮೃತಿ ಇರಾನಿ ವಿರುದ್ಧ KL ಶರ್ಮಾ ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ PA ಕೆಲಸ ಮಾಡ್ತಿದ್ದಂತಹ KL ಶರ್ಮಾ ಸ್ಮೃತಿ ಇರಾನಿನ 2 ಲಕ್ಷದ ಆ ಮತಗಳ ಅಂತರದಲ್ಲಿ ಆಲ್ಮೋಸ್ಟ್ ಡಿಫೀಟ್ ಮಾಡಿರುವಂತಹ ಮಾಹಿತಿ ಇದೆ. ಸೊ ಮೋದಿಯ ಗೆಲುವು ಸ್ಮೃತಿ ಇರಾನಿ ವಿರುದ್ಧ ನಿಂತಿದ್ದಂತಹ KL ಶರ್ಮಾ ಗೆಲುವಿನ ಅಂತರಕ್ಕಿಂತ ಕಡಿಮೆ. ಇಷ್ಟೇ ಸಾಕು. ವಾರಣಾಸಿಯಲ್ಲೇ ರೋಸ್ ಹೋಗಿದ್ದಾರೆ ಮೋದಿಯ ವಿರುದ್ಧ. ಆದರೆ ಧರ್ಮಾಂಧತೆ ತುಂಬಿಕೊಂಡಿರುವಂತಹ ಒಂದಷ್ಟು ಜನ ಮತ ಕೊಟ್ಟಿರೋದ್ರಿಂದ ಈ ಬಾರಿ NDA ಮಿಸ್ ಆದಂಗೆ ಹೇಗೆ 290ರ ಆಸ್ಪಾಸ್ನಲ್ಲಿ ಬಂದು ನಿಂತ್ಕೊಂಡು ಜಸ್ಟ್ ಮಿಸ್ ಆಗಿದೆಯೋ, ಮೋದಿ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಆ ದುರಹಂಕಾರವನ್ನು ಮುರಿದಿದ್ದಾರೆ. ವಾರಣಾಸಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು ಮತದಾರರಿಗೆ. ಅವರು ಕೂಡ ಮೋದಿಯ ದುರಹಂಕಾರವನ್ನು ದೊಡ್ಡ ಮಟ್ಟದಲ್ಲಿ ಮುರಿದಿದ್ದಾರೆ. ಅಲ್ಲಿ ಮಾತ್ರ ಅಲ್ಲ, ಅವರು ಹೇಳ್ತಾ ಇದ್ದಂತಹದ್ದು ರಾಮರಾಜ್ಯ, ಬುಲ್ಡೋಸರ್ ಬಾಬಾ ಶಾಸನ ನಡೆಸ್ತಿರುವಂತಹ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರುವಂತಹ ಉತ್ತರ ಪ್ರದೇಶ ನಮಗೆ 80ರಲ್ಲಿ 75 ಸೀಟ್ ಕೊಡುತ್ತೆ, ರಾಮನ ಹೆಸರಿನಲ್ಲಿ ಕೊಡುತ್ತೆ, ನೋಡ್ತಾ ಇರಿ ನಾವು ಹೆಂಗೆ ವಾಪಸ್ ಬರ್ತೀವಿ ಅಂತ ಚಾಲೆಂಜ್ ಮಾಡಿದರು. ದುರಹಂಕಾರದಲ್ಲಿ ಆ ಸಂಖ್ಯೆಗಳನ್ನು ಹೇಳ್ಕೊಂಡು ಓಡಾಡ್ತಿದ್ರು. ಯಾಸಿಫ್ ನಾವು ಮತದಾರರನ್ನು ಕೊಂಡ್ಕೊಂಡು ಬಿಟ್ಟಿದ್ದೀವಿ, ಅಥವಾ ಮತದಾರರು ನಮ್ಮ ಗುಲಾಮರು, ಉತ್ತರ ಪ್ರದೇಶದ ಮತದಾರರು ನಮ್ಮ ಗುಲಾಮರು, ನಾವು ಹೇಳಿದವ್ರಿಗೆ ಓಟ್ ಹಾಕ್ತಾರೆ, ನಮಗೆ ಓಟ್ ಹಾಕ್ತಾರೆ ಅನ್ನುವ ರೀತಿಯಲ್ಲಿ ದುರಹಂಕಾರದಲ್ಲಿ ಆ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಆದರೆ ಅರ್ಧನೂ ಗೆಲ್ಲಲಿಲ್ವಲ್ಲಪ್ಪ. 36-37ಕ್ಕೆ ಬಂದು ನಿಂತಿದೆ. 80ರಲ್ಲಿ 36-37, 43 ಕ್ಷೇತ್ರಗಳಲ್ಲಿ, 43ರಿಂದ 44 ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಜಯಭೇರಿ ಸಾಧಿಸಿದೆ. ನಾನು ಯಾಕೆ 2 ಸಂಖ್ಯೆ ಹೇಳ್ತಿದ್ದೀನಿ ಅಂದರೆ, ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಮತ ಎಣಿಕೆ ನಡೆಸ್ತಿದ್ದೀವಿ ಅಂತ EC ಹೇಳ್ತಾ ಇದ್ದೆ, ಎಟ್ ಟು ಬಿ ಡಿಕ್ಲೇರ್ಡ್. ಅದಕ್ಕೆ ನಾನು 2 ಸಂಖ್ಯೆ ಹೇಳ್ತಿರೋದು. 43-44 SP, BJP 36-37 ಅಂತ ಎಟ್ ಟು ಬಿ ಡಿಕ್ಲೇರ್ಡ್ ಅಂತ ತೋರಿಸ್ತಾ ಇದೆ ಎಲೆಕ್ಷನ್ ಕಮಿಷನ್. ಅದರ ಹಿಂದೆ ಏನಿದೆಯೋ ಗೊತ್ತಿಲ್ಲ. ಒಂದು ಕ್ಷೇತ್ರದಲ್ಲಂತೂ, ಮಹಾರಾಷ್ಟ್ರದ ಒಂದು ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಮತ ಎಣಿಕೆನೇ ನಡೀತಾ ಇದೆಯಂತೆ. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಆರಂಭ ಆದ ಮತ ಎಣಿಕೆ 24 ಗಂಟೆಗಳು ಕಳೆದು ಇನ್ನೂ 4 ಗಂಟೆ ಎಕ್ಸ್ಟ್ರಾ ಆಗಿ 16 ಗಂಟೆಗಳು 28 ಗಂಟೆಗಳು ಕಳೆದರೂ ಕೂಡ ಇನ್ನೂ ಮತ ಎಣಿಕೆ ನಡೆಸ್ತಾ ಇದ್ದಾರಂತೆ ಮಹಾರಾಷ್ಟ್ರದ ಒಂದು ಕ್ಷೇತ್ರದಲ್ಲಿ. ಸೊ ಹಾಗಾಗಿ ನಾನು 2 ಅಂಕೆಗಳನ್ನು ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಎಕ್ಸಾಕ್ಟ್ ನಂಬರ್ಸ್ ಇಲ್ಲ ಅನ್ನೋ ಕಾರಣಕ್ಕಲ್ಲ. ಸೊ ಮೋದಿಯ ದುರಹಂಕಾರವನ್ನು ನಾವು ಇಡೀ ಚುನಾವಣಾ ಪ್ರಚಾರದಲ್ಲಿ ನೋಡಿದ್ವಿ. 400 ಪಾರ್ ಮಾಡ್ತೀವಿ ಅಂತ. ಅದೇ ದುರಹಂಕಾರದಲ್ಲಿ ವಿರೋಧ ಪಕ್ಷಗಳನ್ನು ಲೇವಡಿ ಮಾಡಿದ್ದು. ರಾಹುಲ್ ಬಗ್ಗೆ ಮಾತಾಡೋಣ ಅಂತಂದರೆ, ರಾಹುಲ್ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ಪತ್ರಕರ್ತರು, ಚಮಚ ಪತ್ರಕರ್ತರು, ಗೋಧಿ ಮಾಧ್ಯಮದ ಪತ್ರಕರ್ತರು ಹೇಳಿದ್ರೆ, ಯಾವ ರಾಹುಲ್ ಅಂತ ಕಿಂಡಲ್ ಮಾಡಿದಂತಹ ನರೇಂದ್ರ ಮೋದಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅವರು ಮನುಷ್ಯರೇ ಅಲ್ಲ, ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದುರಹಂಕಾರ, ಕೊಬ್ಬು, ದರ್ಪ ತೋರಿಸಿದಂತಹ ನರೇಂದ್ರ ಮೋದಿ ನಿನ್ನೆ ಮಾನ ಮರ್ಯಾದೆ ಬಿಟ್ಟು ವಿಕ್ಟ್ರಿ ಸೈನ್ ತೋರಿಸ್ಕೊಂಡು ನಾವು ಗೆದ್ದಿದ್ದೀವಿ, NDA ಸರ್ಕಾರ ಬರುತ್ತೆ, ನಾಚಿಕೆ ಆಗಬೇಕು ನರೇಂದ್ರ ಮೋದಿಗೆ, ನಿಮ್ಮನ್ನು ಇಡೀ ದೇಶ ತಿರಸ್ಕಾರ ಮಾಡಿದೆ, ಗೆಟ್ ಔಟ್ ಅಂತ ದೊಡ್ಡ ಧ್ವನಿಯಲ್ಲಿ ಹೇಳಿದೆ. ಆದರೂ ಕೂಡ ಅದನ್ನು ಕೇಳಿಸ್ಕೊಳ್ಳುವಂತಹ ಶಕ್ತಿ ನಿಮ್ಮ ಕಿವಿಗಳಿಗಿಲ್ಲ. ಆ ಕಾರಣಕ್ಕೆ ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇರುವಂತಹದ್ದು. ಯಾವ ಮುಖ ಇಟ್ಕೊಂಡು ಪ್ರಧಾನಿ ಆಗ್ತೀರಿ? ಯಾವ ಮುಖ ಇಟ್ಕೊಂಡು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೀರಿ?
ಸಂವಿಧಾನದ ಇಂಚಿಂಚನ್ನು ನಿಮ್ಮ ಪ್ರಚಾರ ಭಾಷಣಗಳಲ್ಲಿ ಕೊಂದಿದ್ದೀರಿ. ಸಂವಿಧಾನದ ಮೊದಲನೇ ಅತಿ ಮುಖ್ಯವಾದಂತಹ ವಿಚಾರ ಇದ್ದಿದ್ದು ಜಾತ್ಯತೀತತೆ, ಎಲ್ಲರನ್ನು ಸಮಾನವಾಗಿ ನೋಡಬೇಕು, ಅದರಲ್ಲೂ ವಿಶೇಷವಾಗಿ ನಮ್ಮನ್ನು ಆಳುವವರು ಪ್ರಧಾನಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು. ಆದರೆ ನೀವು ಮಾಡಿದ್ದೇನು? ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರಿದ್ರಿ. ಮುಸ್ಲಿಮರ ರಿಸರ್ವೇಷನನ್ನು ಮುಗಿಸದೆ ನಾನು ನಿದ್ದೆ ಮಾಡಲ್ಲ ಅಂದರೆ ಇವತ್ತು ಮುಸ್ಲಿಂ ರಿಸರ್ವೇಷನನ್ನು ತೆಗೆಯೋದಕ್ಕೆ ನನ್ನ ಪ್ರಾಣ ಹೋದರೂ ಬಿಡಲ್ಲ ಅಂತ ಹೇಳ್ತಿರುವಂತಹ ಚಂದ್ರಬಾಬು ನಾಯ್ಡು ಮುಂದೆ ಹೋಗಿ ಕೈಕಟ್ಟಿ ನಿಂತ್ಕೊಳ್ತಾ ಇದ್ದೀರಿ, ಬೇಡ್ಕೊಳ್ತಾ ಇದ್ದೀರಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನ್ನ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ, NDAಗೆ ಸಪೋರ್ಟ್ ಮಾಡಿ ಅಂತ ಕೈಕಟ್ಟಿ ಬೇಡ್ತಾ ಇದ್ದೀರಿ, ಗೋಗರಿತಾ ಇದ್ದೀರಿ. ಯಾವ ವ್ಯಕ್ತಿಯ ಮುಂದೆ? ದಿನ ಬೆಳಗಾದರೆ ಮುಸ್ಲಿಮರ ರಿಸರ್ವೇಷನನ್ನು ಮುಟ್ಟೋದಕ್ಕೆ ನಾನು ಬಿಡಲ್ಲ ಅಂತ ಆಂಧ್ರ ಪ್ರದೇಶದಲ್ಲಿ ವಾಗ್ದಾನ ಕೊಟ್ಟು ಬಂದಿರುವಂತಹ ಚಂದ್ರಬಾಬು ನಾಯ್ಡು ಮುಂದೆ. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಇಂತಹ ಒಂದು ಪರಿಸ್ಥಿತಿಗೆ ನೀವು ಬಂದರೂ ಕೂಡ ನಾನೇ ಮುಂದೆ ಪ್ರಧಾನಿಯಾಗಿ ಮುಂದುವರಿತೀನಿ. ಮಾನ ಮರ್ಯಾದೆ ಇದ್ದಿದ್ದರೆ, ಸ್ವಲ್ಪವಾದರೂ ಕೂಡ ನಾಚಿಕೆ ಅನ್ನೋದಿದ್ದಿದ್ರೆ ನಿನ್ನೆ ಫಲಿತಾಂಶಗಳು ಹೊರಗೆ ಬಂದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿತ್ತು. ಎಸ್, ಮೈ ಪಾಲಿಟಿಕ್ಸ್ ವಾಸ್ ಡಿಫೀಟೆಡ್. ಜನ ನನ್ನ ಮಾತುಗಳನ್ನು ಒಪ್ಪಲಿಲ್ಲ, ನಂಬಲಿಲ್ಲ, ನನ್ನನ್ನು ನಂಬಲಿಲ್ಲ, ನನಗೆ ಮತ ಕೊಟ್ಟಿಲ್ಲ, ನನ್ನ ಸರ್ಕಾರಕ್ಕೆ ಮತ ಕೊಟ್ಟಿಲ್ಲ. ಅದರಲ್ಲೂ BJPನ ತಿರಸ್ಕಾರ ಮಾಡಿ ಬಿಸಾಕಿದ್ದಾರೆ. ನಾನು ಇನ್ನು ಈ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ. ಶೇಮ್ ಅನ್ನೋದೇನಾದರೂ ಇದ್ದಿದ್ರೆ ಇಂತಹ ಮಾತುಗಳು ಬರ್ತಾ ಇತ್ತು, ರಾಜೀನಾಮೆ ಇಷ್ಟೊತ್ತಿಗೆ ಕೊಟ್ಟು ಬಿಸಾಕಬೇಕಾಗಿತ್ತು. ನೋ, ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ. ಆದರೆ ಈ ಗರ್ವವನ್ನು ಕೂಡ ಈ ದೇಶದ ಜನ, ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ ಮೋದಿಯ ಈ ಗರ್ವವನ್ನು ಕೂಡ ಮುರಿಯುತ್ತೆ. ನಾನು ಮತ್ತೆ ಪ್ರಧಾನಿ ಆಗ್ತಿದ್ದೀನಿ ಅನ್ನುವಂತಹ ಗರ್ವ ಇದೆಯಲ್ಲ, ಅದನ್ನು ಕೂಡ ಮುರಿಯುತ್ತೆ, ಖಂಡಿತವಾಗ್ಲೂ ಮುರಿಯುತ್ತೆ. ಇನ್ನು ಒಂದು ವಾರದಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. ನಿಮ್ಮ ಯೋಗ್ಯತೆ ಏನು? NDA ಮಿತ್ರ ಪಕ್ಷಗಳನ್ನು ಯಾವುದೇ ವಿಚಾರದಲ್ಲಿ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಇಷ್ಟು ವರ್ಷಗಳು, ಕಳೆದ 10 ವರ್ಷದಲ್ಲಿ ಏನು ನೀವು ಮಾಡಿದ್ದೆ ಸರಿ, ಯಾವ ವಿಚಾರಕ್ಕೂ ನಾನು ಯಾರನ್ನು ಕೇಳಬೇಕಾಗಿಲ್ಲ. ಐ ಹ್ಯಾವ್ ಇಂಡಿಪೆಂಡೆಂಟ್ಲಿ ಹ್ಯಾವ್ ದ ಪವರ್ಸ್ ಟು ನಂಬರ್ಸ್ ಟು ರೂಲ್. 272 ದಾಟಿದ ನಂಬರ್ಗಳು ನಮ್ಮ BJPಗೆ ಏಕಾಂಗಿಯಾಗಿರೋದ್ರಿಂದ ಮಿತ್ರ ಪಕ್ಷಗಳು ಇದ್ದರೆ ಇರಬಹುದು, ಇಲ್ಲಾಂದರೆ ಹೋಗ್ತಾ ಇರ್ಬೋದು ಅನ್ನುವ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ. ಈಗ ಇಂಚಿಂಚು ಒಂದು ಬಾರಿ ಕೆಮ್ಮಬೇಕು ಅಂದರೂ ಕೂಡ ಮಿತ್ರ ಪಕ್ಷಗಳನ್ನು ಅನುಮತಿ ಕೇಳಬೇಕು, ತಗ್ಗಿ ಬಗ್ಗಿ ನಡೆಯಬೇಕು. ಅವರನ್ನು ಕೇಳದೆ ಯಾವುದೇ ಕಾಯ್ದೆ ಕಾನೂನು ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಸಂಸತ್ತಿಗೆ ತರೋಕ್ಕೂ ಆಗಲ್ಲ, ಹೊರ ಜಗತ್ತಿನ ಮುಂದೆ ಮಾತಾಡೋದಕ್ಕೂ ಆಗೋದಿಲ್ಲ. ಅವರ ಮುಂದೆ ಕೈ ಕಟ್ಕೊಂಡು ದಯನೀಯ ಶೋಚನೀಯ ಸ್ಥಿತಿಯಲ್ಲಿ ಅವರ ಪರ್ಮಿಷನ್ ತೆಗೆದುಕೊಂಡು ಮೋದಿ ಆಡಳಿತ ನಡೆಸಬೇಕು. ಪ್ರಧಾನಿಯಾಗಿ ನಿಜವಾಗ್ಲೂ ಕೂಡ ಮತ್ತೆ ಪ್ರಧಾನಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರೆ, ವಿ ಡೋಂಟ್ ನೋ ಮೋದಿ ಎಷ್ಟು ನಾಚಿಕೆ ಬಿಟ್ಟ ವ್ಯಕ್ತಿತ್ವ ಅನ್ನೋದು ನಮಗೆಲ್ರಿಗೂ ಗೊತ್ತು. ಆ ಪರಿಸ್ಥಿತಿಗೂ ಹೋಗ್ಬೋದೇನೋ. ಕೈಕಟ್ಟಿ ಅವರನ್ನು ದಯನೀಯವಾಗಿ ಅವ್ರ ಮುಂದೆ ಕೈ ಕಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಅವ್ರ ಮುಂದೆ ನಾನು ಕೈಕಟ್ಟಿ ನಿಲ್ತೀನಿ, ನೀವು ನನ್ನನ್ನು ಆ ಸೀಟಿಂದ ಇಳಿಸ್ಬೇಡಿ ಅಂತ ನಿಲ್ಲಬಹುದೇನೋ, ವಿ ಡೋಂಟ್ ನೋ. ಆದರೆ ಹಿಂದಿನದನ್ನು ಯಾವುದನ್ನು ಕೂಡ ಜನ ಮರೆಯೋದಿಲ್ಲ. ಯಾವ ದೇಶದಲ್ಲಿ 80 ಕೋಟಿ ಜನ ಸರ್ಕಾರ ಕೊಡುವ ರೇಷನಿಂದ ಜೀವ ಉಳಿಸ್ಕೊಳ್ತಿದೆಯೋ, ಬದುಕ್ತಾ ಇದೆಯೋ, ಅಷ್ಟು ಬಡತನ ಇರೋ ದೇಶದಲ್ಲಿ ದಿನಕ್ಕೆ 4 ಬಾರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬಟ್ಟೆಗಳು ಹಾಕ್ಕೊಂಡು ಫ್ಯಾಷನ್ ಶೋ ಮಾಡುವಂತಹ ನೀಚ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ಮೋದಿ ಏನು ಬೇಕಾದ್ರೂ ಮಾಡ್ಬೋದು, ಕುರ್ಚಿಗಾಗಿ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಎಂಡ್ ಆಫ್ ದಿ ಡೇ ಈ ದೇಶದ ಜನ ನಿನ್ನೆ ಕಲಿಸಿರುವಂತಹ ಪಾಠಕ್ಕೆ ಇನ್ನೂ ದೊಡ್ಡ ಪಾಠವನ್ನು ಮುಂದಿನ ದಿನಗಳಲ್ಲಿ ಮೋದಿಗೆ ಕಲಿಸ್ತಾರೆ, ಅದರಲ್ಲೂ ವಿಶೇಷವಾಗಿ BJPಗೆ ಕಲಿಸ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಭರವಸೆ ಮೂಡಿಸಿದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೋಡ್ತೀವಿ ಕೂಡ. ಸೊ ಈ ಮೋದಿಯ ಗರ್ವಭಂಗದ ಈ ಸಂದರ್ಭದಲ್ಲಿ ದೇಶದ ಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ, ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ದೇಶದ ಸಂವಿಧಾನ ಇವತ್ತು ಮತ್ತೆ ನಾರ್ಮಲ್ ಆಗಿ ಉಸಿರಾಡೋದು ಅಂತ ಅವಕಾಶವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.